ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಎಲ್ಲರ ಬಾಯಲ್ಲಿರುವಂಥ ವಿಚಾರ ಏನಪ್ಪ ಅಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಮಲ್ಟಿ ಹೀರೋಯಿನ್ಸ್ಗಳಿದ್ದಾರೆ. ಸೊ ಯಾರ್ಯಾರಿದ್ದಾರೆ, ಏನು ಕತೆ ಅಂತ ಚರ್ಚೆ ಒಂದು ಕಡೆ ನಡೀತಾ ಇದ್ದರೆ, ಸೊ ಇನ್ನೊಂದು ಕಡೆ ಒಂದು ಫೋಟೋಸ್ ವೈರಲ್ ಆಗ್ತಾ ಇದೆ. ಸೊ ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಟಾಕ್ಸಿಕ್ ಸಿನಿಮಾ ಬಗ್ಗೆ ಎಷ್ಟೋ ಜನರಿಗೆ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ ಅನ್ನೋ ಒಂದು ಆಸೆ ತುಂಬ ಇತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ, 19ನೇ ತಾರೀಕು 3ನೇ ತಿಂಗಳು 2026 ಅಂತ. ಸೊ ಈ ವಿಚಾರ ಕೇಳಿದಾಗ ಎಷ್ಟೋ ಜನಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಜಾರಾಗಿದೆ. ಸೊ ಈ ವರ್ಷದಲ್ಲೇ ನಾವು ಈ ಸಿನಿಮಾ ನೋಡ್ತೀವಿ ಅಂತ ಫೀಲ್ ಮಾಡಿದ್ವಿ, ಬಟ್ ಮುಂದಿನ ವರ್ಷಕ್ಕೆ ಹಾಕ್ಬಿಟ್ರಲ್ಲಪ್ಪ ಅಂತ. ಆ್ಯಂಡ್ ಇನ್ನೂ ಕೆಲವು ಜನ ಇರಲಿ ಪರವಾಗಿಲ್ಲ, ಯಾಕಂದರೆ ಯಶ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಟಾಕ್ಸಿಕ್ಕು. ಸೊ ಕಾಯೋಣ, ಸೊ ಅವ್ರು ಇನ್ನೂ ಸ್ವಲ್ಪ ಬೆಟರ್, ಇನ್ನೂ ಏನಾದರೂ ಬೇರೆ ರೀತಿ ಕೊಡಬೇಕು ಅನ್ನೋ ಯೋಚನೆಗಳಲ್ಲಿ ಇರ್ತಾರೆ. ಸೊ ಹಾಗಾಗಿ ನಾವು ವೇಟ್ ಮಾಡ್ತೀವಿ, ಅನ್ನೋ ಆಡಿಯನ್ಸ್ ಕೂಡ ಒಂದು ಕಡೆ ಇದ್ದಾರೆ. ಆ್ಯಂಡ್ ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಸೊ ಈ ಒಂದು ಆಲ್ರೆಡಿ ಈಗ ಒಂದು ಫೋಟೋಸ್ ಎಲ್ಲ ಏನು ವೈರಲ್ ಆಗ್ತಾ ಇದೆ, ನಯನತಾರ ಅವ್ರದ್ದು ಮತ್ತು ಯಶ್ ಅವ್ರದ್ದು ಫೋಟೋ ವೈರಲ್ ಆಗ್ತಾ ಇದೆ. ಸೊ ಸಡನ್ನಾಗಿ ನೋಡಿದಾಗ ಆ ಒಂದು ಫೋಟೋಸ್ನ ರಿಯಲಿಸ್ಟಿಕ್ ಆಗಿ ಒಂದು ನೋಡ್ದಂಗೆ ಅನಿಸ್ಬಿಡುತ್ತೆ. ಅಂದರೆ ನಿಜವಾಗ್ಲೂ ಇದು ಅಫಿಷಿಯಲ್ ಆಗಿ ಬಂದಿರೋ ಪೋಸ್ಟ್ ಏನಪ್ಪ ಅನಿಸುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಎ ಐ ಬಂದು ಸೊ ಕ್ಷಣ ಮಾತ್ರದಲ್ಲೇ ಚಿಟಿಕೆ ಹೊಡೆಯೋಷ್ಟರಲ್ಲೇ ಒಂದು ಫೋಟೋಸ್ನ ರೆಡಿ ಮಾಡಿಬಿಡುತ್ತೆ. ಸೊ ಯಾರ ಜೊತೆ ಬೇಕಾದರೂ ಇರೋ ಹಾಗೆ ಮಾಡ್ಬೋದು. ಸೊ ಈ ರೀತಿ ಒಂದು ಟೆಕ್ನಾಲಜಿ ಇರೋದ್ರಿಂದ ಸೊ ಇದು ಫ್ಯಾನ್ ಮೇಡ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಆ್ಯಂಡ್ ಈ ಸಿನಿಮಾದ ಸ್ಪೆಷಾಲಿಟಿ ಸದ್ಯಕ್ಕೆ ಈಗ ಮಲ್ಟಿ ಹೀರೋಯಿನ್ಸ್ಗಳಿರುವಂಥದ್ದು. ಈ ಒಂದು ಮಾತನ್ನು ಹೇಳಿದರೆ ಯಶ್ ಅವರು ಎಲ್ರಿಗೂ ನೆನಪಿರ್ಬೋದು ಅಂದ್ಕೊಳ್ತೀನಿ. ನಾನು ಎಲ್ಲೂ ಹೋಗಲ್ಲ, ಸೊ ಎಲ್ಲರೂ ನಾನು ಇಲ್ಲಿ ಕರೆಸ್ತೀನಿ ಅಂತ. ಸೊ ಈಗ ನೋಡೋದಾಯಿತು ಅಂದರೆ ಅದರಲ್ಲಿ ನಮ್ಮ ಕನ್ನಡ ಹೀರೋಯಿನ್ಗಳು ಕೂಡ ಇದ್ದಾರೆ, ಆ್ಯಂಡ್ ತೆಲುಗು ಕೂಡ ಇದ್ದಾರೆ, ತಮಿಳು ಕೂಡ ಇದ್ದಾರೆ, ಹಿಂದಿ ಹೀರೋಯಿನ್ ಕೂಡ ಇದ್ದಾರೆ. ಸೊ ಮಲ್ಟಿ ಹೀರೋಯಿನ್ಸ್ಗಳು ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಸೊ ಇದನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡದೇ ಇರ್ಬೋದು, ಬಟ್ ಗೂಗಲಲ್ಲಿ ಸರ್ಚ್ ಮಾಡಿ ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಅಂತ ಕೊಟ್ಟಾಗ ಸೊ ಇವರೆಲ್ಲ ಒಂದು ಹೆಸರುಗಳನ್ನು ನಾವು ನೋಡ್ಬೋದು, ಹೀರೋಯಿನ್ಸ್ಗಳ ಹೆಸರನ್ನ. ಬಟ್ ಅಫಿಷಿಯಲ್ ಆಗಿ ಏನು ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನು ವೇಟ್ ಮಾಡಲೇಬೇಕು. ಸೊ ಅದು ಕೂಡ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಗೊತ್ತು. ಸೊ ಈ ಒಂದು ಸಿನಿಮಾಗೆ ತುಂಬಾ ಒಂದು ಎಫರ್ಟ್ ಆಗ್ತಾ ಇದ್ದಾರೆ, ಆ್ಯಂಡ್ ಡೇ ಆ್ಯಂಡ್ ನೈಟ್ ಕೂಡ ಈ ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದಾರೆ ಯಶ್ ಅವರು. ನೋಡೋಣ, ಆದಷ್ಟು ಬೇಗ ಈ ವರ್ಷದಲ್ಲಿ ಏನಾದರೂ ಒಂದು ಪಾಸಿಬಲ್ ಸಾಧ್ಯ ಆದರೆ ಸಿನಿಮಾದ ಒಂದು ವೀಡಿಯೋ ಫಾರ್ಮೆಟಲ್ಲಿ ಒಂದು ಕಟ್ ಟೀಸರ್ ಅಂತ ಅನ್ನೋದು ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಬಿಟ್ಟು ಒಂದು ಜಲಕ್ಕೆ ತೋರಿಸಿದ್ರೆ ತುಂಬಾ ಒಂದು ಸಂತೋಷ ಆಗುತ್ತೆ. ಸೊ ಅದಕ್ಕೂ ಕೂಡ ವೇಟಿಂಗಲ್ಲಿ ಇದ್ದೀವಿ ಎಲ್ಲರೂ ಕೂಡ. ಆಲ್ಮೋಸ್ಟ್ ಈ ಸದ್ಯದ ಮಟ್ಟಿಗೆ ಈ ವರ್ಷದಲ್ಲಿ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ ಸಿನಿಮಾ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಡೇಟನ್ನು ಮುಂದೆ ಹಾಕಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ 2026 3ನೇ ತಿಂಗಳಿಗೆ ಸಿನಿಮಾ ರಿಲೀಸ್ ಮಾಡುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಾದಮೇಲೆ ಏನಾದರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಮುಂದೆ ಹಿಂದೆ ಹಾಕಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ. ಸೊ ಈ ಒಂದು ಸಿನಿಮಾ ಒಂದು ಯಶ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಂದೆ. ಸೊ ತುಂಬ ಒಂದು ಎಫರ್ಟ್ ಆಗ್ತಾ ಇದ್ದಾರೆ. ಬಿಫೋರ್ ಅವರು ಒಂದು KGF ಸಿನಿಮಾ ಆದಮೇಲೆ ಸೊ ಅದಕ್ಕಿಂತ ಬೆಟರ್ ದೆನ್ನಾಗಿ ಬೇರೆ ಏನಾದರೂ ಕೊಡಬೇಕು ಅನ್ನೋ ಒಂದು ಇಚ್ಛೆಯಲ್ಲಿದ್ದಾರೆ. ಸೊ ಆದಷ್ಟು ಬೇಗ ಅವರ ಒಂದು ಎಫರ್ಟಿಗೆ ಒಂದು ಸಕ್ಸಸ್ ಸಿಗಲಿ. ಆ್ಯಂಡ್ ಆದಷ್ಟು ಬೇಗ ಈ ಒಂದು ಸಿನಿಮಾ ವಿಚಾರ ಬಗ್ಗೆ, ಒಂದು ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ಟೀಸರ್ ಕಟ್ ಅನ್ನೋದು ಏನಾದರೂ ಒಂದು ರಿಲೀಸ್ ಮಾಡಲಿ. ಆಡಿಯನ್ಸ್ಗಳು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ಫ್ಯಾನ್ಸ್ ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಾಲಿಟಿ ಹೇಳಿದಾಗೇ ಮಲ್ಟಿ ಹೀರೋಯಿನ್ಸ್ಗಳಿದ್ದಾರೆ. ಯಾಕಂದರೆ ಯೂಶ್ವಲಿ ಒಂದು ಸಿನಿಮಾ ಅಂತ ಬಂದಾಗ ಒಂದು ಹೀರೋ, ಒಂದು ಹೀರೋಯಿನು, ಒಂದು ವಿಲನ್ನು, ಸೊ ಈ ಒಂದು ಪ್ಯಾಟ್ರನ್ ನೋಡಿರ್ತೀವಿ. ಸೊ ಈಗ ಸಿನಿಮಾದಲ್ಲಿ 8 ಜನ ಹೀರೋಯಿನ್ ಇದ್ದಾರೆ ಅಂದಾಗ ಸೊ ಯಶ್ ಅವರ ಪಾತ್ರ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಜಾಸ್ತಿ ಆಗಿದೆ. ಸೊ ವಾಟ್ ಎವರ್ ಏನೇ ಇದ್ರೂ ಕೂಡ ಆದಷ್ಟು ಬೇಗ ಸಿನಿಮಾದ ಬಗ್ಗೆ ಅಪ್ಡೇಟ್ ಬರಲಿ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಹೀರೋಯಿನ್ಸ್ ಬಗ್ಗೆ ಆಗಿರ್ಬೋದು, ಏನು ಅನ್ಸುತ್ತೆ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಭಿಪ್ರಾಯನ ತಿಳಿಸಿ. ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.